ಎಲ್ರಿಗೂ ನಮಸ್ಕಾರ. ಟಾಪರ್ IASಗೆ ಸ್ವಾಗತ. ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ನ ಹಿಂದೂ ನ್ಯೂಸ್ ಪೇಪರಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಒಂದು ಕರೆಂಟ್ ಅಫೇರ್ಸ್ ಅನಾಲಿಸಿಸ್ನ ಮಾಡ್ತಿದ್ದೀವಿ. ಸೊ ನಾವಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಆರ್ಟಿಕಲ್ಲು ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ಈ ನ್ಯಾಟೋ ಏನು ಮಾಡಿದೆ, ಅಫ್ಘಾನಿಸ್ತಾನಲ್ಲಿ ಇದ್ದಂಥ ಟ್ರೂಪ್ಸ್ನ ವಿತ್ಡ್ರಾ ಮಾಡಿದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ನ್ಯಾಟೋ ಏನು ಮಾಡಿದೆ, ಅದ್ರ ಟ್ರೂಪ್ಸ್ನ ವಿತ್ಡ್ರಾ ಮಾಡಿದೆ. ಸೊ ಅಫ್ಘಾನಿಸ್ತಾನಿಂದ ಇದರಿಂದ ಇಂಡಿಯಾಗೆ ಏನು ಇಂಪ್ಲಿಕೇಶನ್ ಆಗ್ತದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಅಂದರೆ ಇಂಪ್ಲಿಕೇಶನ್ ಫಾರ್ ಇಂಡಿಯಾ ಬಗ್ಗೆ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಹಿಸ್ಟ್ರಿನ ಡಿಸ್ಕಸ್ ಮಾಡೋಣ. ಸೊ US ತಾಲಿಬಾನ್ ಕಾನ್ಫ್ಲಿಕ್ಟ್ ಅಂದರೆ ಏನು, ಹೆಂಗೆ ಇದು ಬಿಗ್ಯಾನ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಫಸ್ಟು ಎಲ್ಲರೂ ಕೇಳೇ ಇರ್ತೀರ, ಆಲ್-ಖೈದಾ ಅನ್ನೋ ಒಂದು ನೇಮ್ನ ಎಲ್ಲರೂ ಕೇಳೇ ಇರ್ತೀರ. ಸೊ ಇದು ಒಂದು ಇಂಟರ್ನ್ಯಾಷನಲ್ ಟೆರರ್ ನೆಟ್ವರ್ಕ್ ಆಗಿದೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಟೆರರ್ ನೆಟ್ವರ್ಕ್ ಏನು ಮಾಡ್ತು, September 11 ಅಂದರೆ 9/11 ಅಂತ ಏನು ಫೇಮಸ್ ಆಗಿದೆ, ಈ ಒಂದು September 11 2001ನಲ್ಲಿ US ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಇದು ಒಂದು ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ ಅಂತಲೇ ನಾವು ಹ್ಯೂಮನ್ ಹಿಸ್ಟ್ರಿನಲ್ಲಿ ಕನ್ಸಿಡರ್ ಮಾಡಿದ್ವಿ. ಹ್ಯೂಮನ್ ಹಿಸ್ಟ್ರಿನಲ್ಲೇ ಇಂಥ ಒಂದು ಟೆರರ್ ಅಟ್ಯಾಕು ಮತ್ತೆ ಯಾವತ್ತೂ ಆಗಿಲ್ಲ. ಸೊ ಅಷ್ಟು ಡೆಡ್ಲಿಯೆಸ್ಟ್ ಅಟ್ಯಾಕ್ ಆಗಿತ್ತು. ಸೊ ಈ ಒಂದು ಡೆಡ್ಲಿಯೆಸ್ಟ್ ಅಟ್ಯಾಕು ಎಷ್ಟು ಜನನ ಸಾಯಿಸಿದೆ ಅಂದರೆ ಅರೌಂಡ್ 3000 ಪೀಪಲ್ನ ಇದು ಸಾಯಿಸಿದೆ. ಸೊ ಹಾಗಾಗಿ ಇದನ್ನು ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ ಇನ್ ದ ಹ್ಯೂಮನ್ ಹಿಸ್ಟ್ರಿ ಅಂತಾರೆ ಕನ್ಸಿಡರ್ ಮಾಡಿದ್ದೀವಿ. ಸೊ ಇದಕ್ಕೋಸ್ಕರ US ಏನು ಮಾಡಿದೆ, ಈ ಒಂದು ಆಲ್-ಖೈದಾ ಗ್ರೂಪ್ ಏನಿದೆ ಅದ್ರ ಲೀಡರ್ ಯಾರು, ಒಸಾಮಾ ಬಿನ್ ಲಾಡೆನ್. ಸೊ ಅವರಿಗೆ ಬ್ಲೇಮ್ ಮಾಡ್ತಿದೆ. ಸೊ ಈ ಒಸಾಮಾ ಬಿನ್ ಲಾಡೆನ್ ಏನಿದ್ದಾರೆ, ಈ ಆಲ್-ಖೈದಾ ಲೀಡರು, ಇವರು ತಾಲಿಬಾನ್ ಅಂಡರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ತಾಲಿಬಾನ್ ಅಂಡರಲ್ಲಿ ಈ ಒಂದು ಒಸಾಮಾ ಬಿನ್ ಲಾಡೆನ್ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ. ವೆನ್ ತಾಲಿಬಾನ್ ಈ US ಗೌರ್ಮೆಂಟ್ ಏನು ಮಾಡಿದೆ, ತಾಲಿಬಾನ್ಗೆ ಒಸಾಮಾ ಬಿನ್ ಲಾಡೆನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳಿದಾಗ ತಾಲಿಬಾನ್ ಅದನ್ನು ರೆಫ್ಯೂಸ್ ಮಾಡಿದೆ. ಇದರಿಂದ ಏನಾಗಿದೆ, USಗೆ ಸಿಟ್ಟು ಬಂದು ಅವರು ಅಫ್ಘಾನಿಸ್ತಾನ ಇನ್ವೇಡ್ ಮಾಡ್ತಾರೆ. ಸೊ ಇನ್ವೇಡ್ ಮಾಡಿ ತಾಲಿಬಾನ್ನ ಸೋಲಿಸ್ಬಿಟ್ಟು ಅಫ್ಘಾನಿಸ್ತಾನಲ್ಲಿ ಅವ್ರ ಮಿಲಿಟ್ರಿ ಕೂಪ್ಸ್ನ ಅಲ್ಲಿ ಇರೋ ಥರ ಮಾಡ್ತಾರೆ. ಸೊ ನೆಕ್ಸ್ಟು US ಏನು ಮಾಡುತ್ತೆ, ನ್ಯಾಟೋ ಜೊತೆ ಸೇರಿಕೊಂಡು 60 ಕಂಟ್ರೀಸ್ ಹೆಲ್ಪ್ ತೊಗೊಂಡು ಟ್ರೂಪ್ಸ್ನ ಅಫ್ಘಾನಿಸ್ತಾನ್ಗೆ ಕಳಿಸುತ್ತೆ. ಸೊ ಅಫ್ಘಾನಿಸ್ತಾನ್ಗೆ ಕಳಿಸಿ ಅಲ್ಲಿ ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಮ್ ಅನ್ನೋ ಒಂದು ಆಪರೇಷನ್ನ ಸ್ಟಾರ್ಟ್ ಮಾಡುತ್ತೆ. ವಿತಿನ್ 2 months ಏನು ಮಾಡುತ್ತೆ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಕಂಟ್ರೋಲ್ನ ತೆಗೆದಾಕ್ಬಿಟ್ಟು ಅಫ್ಘಾನಿಸ್ತಾನಲ್ಲಿ ಬೇರೆ ಗೌರ್ಮೆಂಟನ್ನು ಇದು ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಒಸಾಮಾ ಬಿನ್ ಲಾಡೆನ್ನ ಕೂಡ ಇವರು ಸಾಯಿಸ್ತಾರೆ. ಈ ನ್ಯಾಟೋ ಫೋರ್ಸಸ್ಸು ವಿತ್ಡ್ರಾ ಆದಮೇಲೆ ಈ ಏಷ್ಯನ್ ನೇಷನ್ ಅಂದರೆ ಅಫ್ಘಾನಿಸ್ತಾನಿಂದ ಏನು ಮಾಡ್ತಾರೆ, ಡೌಟಿಂಗ್ ವೆದರ್ ದ ಅಫ್ಘಾನ್ ಮಿಲಿಟ್ರಿ ಕುಡ್ ಹೋಲ್ಡ್ ಇಟ್ಸ್ ಓನ್. ಅಂದರೆ ಅಫ್ಘಾನ್ ಮಿಲಿಟ್ರಿ ಏನಿತ್ತು ಅದು ಅದರದ್ದೇ ಆದಂಥ ಓನ್ ಮಿಲಿಟ್ರಿ ಕಂಟ್ರೋಲಿಂದ ಅಫ್ಘಾನಿಸ್ತಾನ ಕಂಟ್ರೋಲ್ ಮಾಡೋಷ್ಟು ಶಕ್ತಿ ಅದಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಅಫ್ಘಾನಿಸ್ತಾನಲ್ಲಿ ಅಮೇರಿಕಾದವರು ಸ್ವಲ್ಪ ಟ್ರೂಪ್ಸ್ನ ಅಲ್ಲೇ ಉಳಿಸ್ತಾರೆ. ಏನಕ್ಕೋಸ್ಕರ ಅಂದರೆ ಇಫ್ ಇನ್ ಕೇಸ್ ಎಲ್ಲ ಟ್ರೂಪ್ಸ್ನ ವಾಪಸ್ ಕರೆಸ್ಕೊಂಡ್ರೆ ಅಫ್ಘಾನಿಸ್ತಾನಲ್ಲಿ ಮತ್ತೆ ತಾಲಿಬಾನ್ ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಸೊ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು ಅಂದರೆ ತಾಲಿಬಾನು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಡೌಟಿಂದ ಸೊ ಕೆಲವೊಂದು ಟ್ರೂಪ್ಸ್ನ ಅಲ್ಲೇ ಇರಿಸ್ತಾರೆ. ಮತ್ತು ಈವನ್ ಕಂಪ್ಲೀಟ್ ಫೋರ್ಸ್ ಇರೋದಿಲ್ಲ, ಜಸ್ಟ್ ಪಾರ್ಟ್ ಆಫ್ ದ ಫೋರ್ಸ್ ಮಾತ್ರ ಅಫ್ಘಾನಿಸ್ತಾನಲ್ಲಿ ಉಳಿದಿರುತ್ತೆ. ಸೊ ಇದೇನು ಮಾಡುತ್ತೆ, ತಾಲಿಬಾನ್ಗೆ ಒಂದು ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಈ ಒಂದು ಆಪರ್ಚುನಿಟಿನ ತಾಲಿಬಾನ್ ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ, ಏನು ಟೆರಿಟರಿನ ಲಾಸ್ಟ್ ಮಾಡ್ಕೊಂಡಿರುತ್ತೆ ಅಂದರೆ ಏನು ಟೆರಿಟರಿನ ಕಳ್ಕೊಂಡಿರುತ್ತೆ ಅಮೇರಿಕಾ ಜೊತೆ ಯುದ್ಧ ಮಾಡಬೇಕಾದ್ರೆ ಆ ಒಂದು ಟೆರಿಟರಿನ ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಸೊ ಬೈ ದ ಎಂಡ್ ಆಫ್ 2018 ಅಂದರೆ 2018 ಎಂಡ್ ಆಗೋದ್ರೊಳಗಡೆ ತಾಲಿಬಾನು ಆಲ್ಮೋಸ್ಟ್ 70% ಆಫ್ ದ ಅಫ್ಘಾನಿಸ್ತಾನ್ನ ತನ್ನ ಕಂಟ್ರೋಲಿಗೆ ತಗೊಳ್ಳುತ್ತೆ.
ವಾಟ್ ಈಸ್ ದ ಯು ಎಸ್ ಟ್ರೈಂಗ್ ಟು ಅಕಾಂಪ್ಲಿಷ್ ಇನ್ ಅಫ್ಘಾನಿಸ್ತಾನ್? ಸೊ ಈಗ 70% ಆಫ್ ಅಫ್ಘಾನಿಸ್ತಾನ್ನ ಯು ಎಸ್ ತಾಲಿಬಾನ್ ತನ್ನ ಅಧಿಕಾರಕ್ಕೆ ತಗೊಂಡಿದೆ ಅಂದರೆ, ಸೊ ಯು ಎಸ್ ಏನು ಅಲ್ಲಿ ಅಕಾಂಪ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ ಅಂದರೆ, ಸೊ ಅಮೇರಿಕಾ ಏನು ಮಾಡ್ತಿದೆ, ಅಫ್ಘಾನಿಸ್ತಾನ್ನ ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಏನಿದೆ ಆ ಒಂದು ಆ್ಯಕ್ಟಿವಿಟೀಸಿಂದ ದೂರ ಉಳಿಸ್ಬೇಕು. ಲೈಕ್ ಆಲ್-ಖೈದಾ ಥರ ಟೆರರಿಸ್ಟ್ ಗ್ರೂಪ್ ಏನಿದೆ ಆ ಗ್ರೂಪಿಂದ ದೂರ ಉಳಿಸ್ಬೇಕು ಅಂತ ಟ್ರೈ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಪೀಸ್ ಟಾಕ್ಸ್ನ ಮಾಡಬೇಕು. ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಮತ್ತು ತಾಲಿಬಾನ್ ಜೊತೆ ಪೀಸ್ ಟಾಕ್ನ ಮಾಡಿ ಫಾಸ್ಟ್ ಫ್ಯೂ ಇಯರ್ಸಿಂದ ಏನು ಕಾನ್ಫ್ಲಿಕ್ಟ್ ಇದೆ ಅದನ್ನು ಸಾರ್ಟ್ ಔಟ್ ಮಾಡಬೇಕಂತ ಯು ಎಸ್ಸು ಟ್ರೈ ಮಾಡ್ತಿದೆ. ಬಟ್ ಯು ಎಸ್ಸಿಗೆ ಇದು ಗೊತ್ತಾಗಿದೆ. ಸೊ ಯಾವುದೇ ರೀತಿಯಾದಂಥ ಫೋರ್ಸ್ ಬಂದರೂ ಕೂಡ ತಾಲಿಬಾನ್ನ ತಡೆಯೋದಕ್ಕೆ ಆಗಲ್ಲ ಅಂತ. ಸೊ ಅದಕ್ಕೆ ಏನು ಮಾಡ್ತಿದೆ, ಯು ಎಸ್ ತಾಲಿಬಾನ್ ಜೊತೆ ಮಾತಾಡಿ ಒಂದು ಲ್ಯಾಂಡ್ಮಾರ್ಕ್ ಡೀಲ್ನ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಈ ಲ್ಯಾಂಡ್ಮಾರ್ಕ್ ಡೀಲು ಎಲ್ಲಿ ಸೈನ್ ಮಾಡಿದ್ದಾರೆ ಅಂದರೆ ದೋಹಾದಲ್ಲಿ ಆನ್ ಫೆಬ್ರವರಿ 29, 2020 ಸೈನ್ ಮಾಡಿದ್ದಾರೆ. ಸೊ ಈ ಡೀಲ್ ಪ್ರಕಾರ ಏನು, ಅಫ್ಘಾನಿಸ್ತಾನ್ ಅಲ್ಲಿ ವಾರ್ನ ಎಂಡ್ ಮಾಡಬೇಕಂದ್ರೆ ಸೊ ಯು ಎಸ್ ಟ್ರೂಪ್ಸ್ ಏನಿದೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು. ಸೊ ವಿತಿನ್ 14 ಮಂತ್ಸು ಅಫ್ಘಾನಿಸ್ತಾನಲ್ಲಿ ಇರೋವಂಥ ಯು ಎಸ್ ಎಲ್ಲ ಟ್ರೂಪ್ಸು ವಿಡ್ರಾ ಆಗಬೇಕು ಅಂತ ಹೇಳಿ ಇವರು ಕಂಡೀಷನ್ ಹಾಕಿದ್ದಾರೆ. ಸೊ ಅದಕ್ಕೆ ಯು ಎಸ್ ಅಗ್ರಿ ಮಾಡಿ ಯು ಎಸ್ ತಾಲಿಬಾನ್ ಫ್ಯಾಕ್ಟ್ನ ಕೂಡ ಸೈನ್ ಮಾಡಿದೆ. ಎಲ್ಲಿ ಸೈನ್ ಮಾಡಿದೆ ಅಂದರೆ ದೋಹಾದಲ್ಲಿ ಸೈನ್ ಮಾಡಿದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೋಹಾ ಅಗ್ರಿಮೆಂಟು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತಲೂ ಕೂಡ ನಿಮಗೆ ಕ್ವಶನ್ ಬರ್ಬೋದು ಪ್ರಿಲಿಮ್ಸಲ್ಲಿ. ಸೊ ಅವಾಗ ಇದು ಅಫ್ಘಾನ್ ಪೀಸ್ ಟಾಕಿಗೆ ರಿಲೇಟೆಡ್ ಆಗಿದೆ ಅಂತ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್, ಈ ಒಂದು ಅಫ್ಘಾನಿಸ್ತಾನ್ ಯು ಎಸ್ ಮತ್ತು ತಾಲಿಬಾನ್ ಮಧ್ಯೆ ನಡೀತಿರೋವಂಥ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ, ಸೊ ಇದರಿಂದ ಇಂಡಿಯಾಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಇಂಡಿಯಾಗೆ ಯಾಕೆ ಇದು ವರಿ ಆಗ್ತಿದೆ, ಯು ಎಸ್ಸು ಅಲ್ಲಿಂದ ಮಿಲಿಟರಿ ಟ್ರೂಪ್ಸ್ನ ವಾಪಸ್ ಕರೆಸ್ಕೊಂಡ್ರೆ ಇಂಡಿಯಾಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯು ಎಸ್ ಟ್ರೂಪ್ಸ್ ಏನಿದೆ ಅದನ್ನು ಯು ಎಸ್ ವಾಪಸ್ ಕರ್ಸ್ಕೊಳ್ತಿದೆ ಅಂದರೆ ಸೊ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ಗೆ ಜಾಸ್ತಿ ಪವರ್ ಸಿಗುತ್ತೆ. ಈ ತಾಲಿಬಾನ್ ಬಗ್ಗೆ ಇಂಡಿಯಾ ತುಂಬ ವರಿ ಮಾಡ್ಕೊಳ್ತಿದೆ. ಯಾಕೆ ಅಂದರೆ ಈ ತಾಲಿಬಾನ್ ಮತ್ತು ಇದು ಟೆರಿಟರಿ ಏನಿದೆ ಇದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಒಂದು ಸೇಫ್ ಎವನ್ ಇದ್ದಂಗೆ. ಸೊ ಹಾಗಾಗಿ ತಾಲಿಬಾನ್ ಏನಾದರೂ ಅಧಿಕಾರಕ್ಕೆ ಬಂತಂದರೆ ಅಫ್ಘಾನಿಸ್ತಾನ ಒಂದು ಟೆರರಿಸ್ಟ್ ಹೋಮ್ ಆಗಿ ಕನ್ವರ್ಟ್ ಆಗಬಹುದು ಅನ್ನೋ ಒಂದು ಡೌಟಿಂದ ಇಂಡಿಯಾ ವರಿ ಮಾಡ್ಕೊಳ್ತಿದೆ. ಫಾರ್ ಎಕ್ಸಾಂಪಲ್, ತಾಲಿಬಾನ್ ಕಂಟ್ರೋಲ್ ಅಫ್ಘಾನಿಸ್ತಾನ್ ಇನ್ 1990 ತಾಲಿಬಾನ್ ಕಂಟ್ರೋಲ್ ಅಫ್ಘಾನಿಸ್ತಾನ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಂದರೆ ಮಿಲಿಟೆಂಟ್ ಮತ್ತು ಟೆರರಿಸ್ಟನ್ನ ಇವರು ವೆಲ್ಕಮ್ ಮಾಡ್ತಾಯಿದ್ರು. ಸೊ ಇವರು ಅವರಿಗೆ ಟ್ರೈನ್ ಮಾಡ್ತಾಯಿದ್ರು, ರಿಕ್ರೂಟ್ ಮಾಡ್ತಿದ್ರು ಮತ್ತು ಫಂಡ್ ರೈಸ್ ಮಾಡ್ತಿದ್ರು ಅಫ್ಘಾನಿಸ್ತಾನಿಂದ. ಸೊ ಹಾಗಾಗಿ ಇದು ಇಂಡಿಯಾಗೆ ಒಂದು ವರಿ ಆಗಿದೆ. ಸೊ ಇವರು ಟ್ರೈನ್ ಮಾಡಿರೋಂಥ ಮೆನಿ ಆಫ್ ದ ಮಿಲಿಟೆಂಟ್ಸಲ್ಲಿ ಲಷ್ಕರ್ ಇ ತೈಬಾ ಮತ್ತು ಜೈಷ್-ಇ ಮೊಹಮ್ಮದ್ ಕೂಡ ಅದ್ರದ್ದು ಪಾರ್ಟ್ ಆಗಿದ್ದರು. ಸೊ ಇವರಿಗೂ ಕೂಡ ಇವರು ಈ ಒಂದು ಆಪರೇಷನ್ ಅಂಡರಲ್ಲಿ ಟ್ರೈನ್ ಮಾಡಿದರು. ಸೊ 2001 ಅಟ್ಯಾಕ್ ಏನಿದೆ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಮತ್ತು ಕ್ಲೋಸ್ ಕೋಆಪರೇಷನ್ ಅದು ಕೂಡ ಈ ಒಂದು ತಾಲಿಬಾನ್ ಗ್ರೂಪಿಂದ ಟ್ರೈನ್ ಆಗಿರುವಂತಹ ಮಿಲಿಟೆಂಟ್ಸೇ ಮಾಡಿದ್ದು. ಈವನ್ ಪುಲ್ವಾಮಾ ಅಟ್ಯಾಕ್ ಇರ್ಬೋದು, ಮುಂಬೈ ಟೆರರ್ ಅಟ್ಯಾಕ್ ಇರ್ಬೋದು, ಸೊ ಅದು ಕೂಡ ಈ ತಾಲಿಬಾನ್ ಟ್ರೈನ್ಡ್ ಮಿಲಿಟೆಂಟ್ಸಿಂದನೇ ಆಗಿರೋದು. ಸೊ ಹಾಗಾಗಿ ಇದು ಒಂದು ವರಿಯಿಂಗ್ ಇಶ್ಯೂ ಫಾರ್ ಇಂಡಿಯಾ ಆಗಿದೆ. ಈವನ್ 1999 ಡಿಸೆಂಬರಲ್ಲಿ ತಾಲಿಬಾನ್ ಮತ್ತು ಮಿಲಿಟೆಂಟ್ಸು ಕ್ಲೋಸ್ ಕೋಆಪರೇಷನ್ನಿಂದ ಮಾಡಿಬಿಟ್ಟು ಇಂಡಿಯನ್ ಏರ್ಲೈನರ್ನ ಹೈಜಾಕ್ ಮಾಡಿದರು. ಸೊ ಇದು ಕೂಡ ಒಂದು ತಾಲಿಬಾನ್ ಇಶ್ಯೂನೇ ಆಗಿದೆ. ಸೊ ಹಾಗಾಗಿ ಇಂಡಿಯಾ ಈ ಒಂದು ಇಂಡಿಯನ್ ಟ್ರೂಪ್ಸ್ ವಾಪಸ್ ಕರೆಸ್ಕೊಂಡಿರೋದ್ರಿಂದ ತುಂಬ ವರಿ ಮಾಡ್ಕೊಳ್ತಾ ಇದೆ. ಅದು ಅಲ್ಲದೆ ದಿಸ್ ಇಸ್ ವೆರಿ ಡೇಂಜರಸ್ ಫಾರ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಇದ್ರ ರಿಲೇಟೆಡ್ ಆಗಿ ಒಂದು ಮೇನ್ಸ್ ಕ್ವಶನ್ಸ್ನ ನೋಡೋದಾದರೆ, ದ ಪ್ರಪೋಸ್ಡ್ ವಿತ್ಡ್ರಾಯಲ್ ಆಫ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಫೋರ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಇನ್ 2014 fought with major security implication for the countries of the region. Exam in the light of the fact that India is faced within the plethora of challenges and needs to safeguard its own strategic interests.
ಸೊ ಅಂದರೆ ಈ ಒಂದು ವಿಡ್ರಾಯಲ್ ಏನು ಪ್ಲ್ಯಾನ್ ಮಾಡ್ತಿದೆ ಇದು ಒಂದು ಮೇಜರ್ ಸೆಕ್ಯೂರಿಟಿ ಇಂಪ್ಲಿಕೇಶನ್ ಆಗಿದೆ, ಎಸ್ಪೆಷಲಿ ಈ ಅಫ್ಘಾನಿಸ್ತಾನ್ ಸರೌಂಡಿಂಗಲ್ಲಿರೋ ಕಂಟ್ರೀಸ್ಗೆ ಅಂತ ಹೇಳಿ ಈ ಒಂದು ಕ್ವಶನ್ನ ಕೇಳಿದ್ದಾರೆ. ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ನು ಸೆಕ್ಯೂರಿಟಿ ಬಗ್ಗೆ ಇದೆ. ಸೊ ಅಂದರೆ ಅಫ್ಘಾನಿಸ್ತಾನ್ ಸರೌಂಡಿಂಗ್ ಕಂಟ್ರೀಸ್ ಏನಿದೆ ಆ ಕಂಟ್ರೀಸ್ಗೆ ಇದು ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ ಇಫ್ ಇನ್ ಕೇಸ್ US ಏನಾದರೂ ಮಿಲಿಟ್ರಿ ಕೂಪ್ನ ವಿಡ್ರಾಯಲ್ ಮಾಡಿದ್ರೆ ಅಂತ ಫಸ್ಟ್ ಪಾರ್ಟ್ ಇದೆ. ಸೆಕೆಂಡ್ ಪಾರ್ಟ್ ಏನಿದೆ ಅಂದರೆ ಇದರಿಂದ ಇಂಡಿಯಾಗೆ ಏನು ಎಫೆಕ್ಟ್ ಆಗ್ತಿದೆ, ಸೊ ಇದರಿಂದ ಏನೇನು ಚಾಲೆಂಜಸ್ನ ಇಂಡಿಯಾ ಫೇಸ್ ಮಾಡ್ತಿದೆ ಮತ್ತು ಅದು ಓನ್ ಸ್ಟ್ರಾಟಜಿಕ್ ಇಂಟ್ರೆಸ್ಟಿಂದ ಯಾವ ಥರ ಇದನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಬೋದು ಅಂತ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಈ ಎರಡೂ ಪಾರ್ಟನ್ನು ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ 200 ವರ್ಡ್ಸು 12.5 ಮಾರ್ಕ್ಸಿಗೆ ನೀವು ಇದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಸೊ ಥ್ಯಾಂಕ್ ಯು ಆಲ್. ನಿಮಗೆ ಈ PDF ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಟಾಪರ್ IAS ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದ PDF ಫ್ರಮ್ ದಿಸ್ ಆ್ಯಪ್. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಈ ಒಂದು ಆ್ಯಪ್ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಅದ್ರ ಮೂಲಕ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಆಲ್.